ಹನುಮಂತಪ್ಪ ಗೂಗಲ್ ಬರಿ ಉತ್ತರ ಪಾಠ ಮಾಡಿದವ್ರಿಗೆ 206 ಹಾಕಿತ್ತು. ಪಾಮಪ್ಪ ಕತ್ತಿ ಸಾಕಿನ ಬೋದೂರು ಕಂಪ್ನಿಗೆ 250 ರೂಪಾಯಿ ಕೊಟ್ಟಿರ್ತಾರೆ, ಅವರಿಗೆ ಧನ್ಯವಾದಗಳು. ಹನುಮಂತಪ್ಪ ಗೂಗಲ್ ಬರಿ ಅಭಿಮಾನಿನ ಪಾತ್ರ ಮಾಡಿದಂಥ ಕಲಾವಿದನಿಗೆ 200
200 ರೂಪಾಯಿ ಕೊಟ್ಟಿರ್ತಾರೆ, ಅವರೇ ಸ್ವೀಕಾರ ಮಾಡಬೇಕು. ಆಹೋ ರಾಜ ಬಂದವರು ಧಾರಣ ಕೇಳಿದೆ. ತಗೊಂಬರ್ರಿ ಲಗ್ನ ಕೊಟ್ಟಾಗ ಮಾಡ್ತಾರಪ್ಪ. ತಡಿ ಹಾಕಿ ಹಿಂದಡ್ಕೆ ಕೇಳ್ದ ತಡಿ ಹಾಕಿ ಅವ್ರದಿಬ್ರು ಮುಗ್ದಿಂದ. ಅದೇ ರೀತಿ ಬಾಳಪ್ಪ ತಳುವಾರ್ ಸಾಕಿನ್ ನಾಗರಾಳ ಕಂಪ್ನಿಗೆ 500 ರೂಪಾಯಿ ಕೊಟ್ಟಿರ್ತಾರೆ. ಕಂಪ್ನಿ ವತಿಯಿಂದ ಅವರಿಗೆ ಧನ್ಯವಾದಗಳು. ಹನುಮಂತ ಕಬ್ಬರಿಗೆ ಉದ್ರಿಪಾಟ್ ಮಾಡಿದಂತ ಬಾಲಕನಿಗೆ 501 ರೂಪಾಯಿ ಕೊಟ್ಟಿದ್ದಾರೆ, ಅವರೇ ಮನಸ್ಸು ಕೊಡಿಸ್ಬೇಕು. ಆಹೋ ರಾಜ ಬಂದವರು ಧಾರಣ ಕೇಳಿದೆ. ರೋಷಾವೇಶಕ್ಕೆ ಗಕ್ಕನೆ ತಡಿಸ್ಪಲಿಂಗ ಮರಿಗಳು ಬರಪ್ಪಲೆ ಜಗ್ಗನೆ ಬಗ್ಗನೆ ಬೋರ್ಗತ್ತ ಮಾತ್ರದಳು ಕುರು ಸೈನ್ಯದವರು ಎಪ್ಪಲಾದರು. ಎಂತ ವೀರಾದಿವೀರೆಂದಾರೆಂದು ಕೇಳುವ ನೀನು ಯಾರು ನನಗೆ ಸರಿಯಿಂದಕ್ಕೆ ಗರ್ಗರಣೆ. ನನಗೆ ಸಾರಥಿ ಎನ್ನುವರು ರಾಜ ತಮ್ಮನ ಮಾಂಕಿತವನ್ನು ಹೇಳಬೇಕು. ಸಾರಥಿ ನಾವುದಾರಂದರೆ ನೀವು ಯಾರಪ್ಪ? ಗಂಟೆ ಮಂಡಲ ಕುದುಕೊಂಡು ಚಲನೆ ಚೆಲ್ಲಿದವು. ಗಂಡಗಳಿಗಳ ಕಂಡ ಹರಿತ ವೈರಿಗಳ ಮಾತಾಂಡ ಬಾಬರ ಮೂರು ಲೋಕದ ಮಾತಾಂಡ ಅರ್ಜುನನ ಪುತ್ರ ಸದಮನ ಚರಿತ್ರ ವೀರಾಭಿಮನ್ಯ ಮಹಾರಾಜನೆಂದು ಸಾರಥಿ ಅತಿ ಜಾಗೃತಿ. ಅಭಿಮನ್ಯನಾದರೂ ಸಹಜವಾಯಿತು ದೇವ. ಈ ಸಭಾತ್ರಟಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿದೆ. ಸಾರಥಿ ಈ ಸುಂದರ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಆ ಬಡಗುಡಿಗಳಾದ ಕೌರವರು ತಮ್ಮ ಹಠದಿಂದ ಕಬಳದುತ್ಯವನ್ನು ನಾಡಿ ನಮ್ಮ ರಾಜ್ಯದ ಸಂಪತ್ತನ್ನು ಅಪಹರಿಸಿರೋರು. ಈ ಕತ್ತಿಯಿಂದ ಅವರ ಕುತ್ತಿಗೆಯನ್ನು ಕತ್ತರಿಸಿ ರಕ್ತದೋಗಳನ್ನು ಕಾಣ ಎಲ್ಲಿಗೆ ಬರೋಣ ಅಂತ ಸಾರ್ಥಿ ತಿಳಿ ಮುಂದಿನ ಸಂಗತಿ. ಬಂದ್ರ ಅಲ್ಲೇ ಕುಂದ್ರೆ ಅಪ್ಪ ಅವನ್ನಿಟ್ಟು ಮಾತಾಡಿಸ್ತು. ಆದ್ಯಾಗ ಕುಂತೈತವ್ವ ಹಂಗ ನೀ ಸೀರೆ ಒಳಗೆ ಹುಟ್ಟಿಯವ್ವ ಒಂದು ಲೊಂಗ. ಗಂಗಾವತಿ ಬಾಜಾರ್ದಾಗ ಅಡ್ಡಾಡ್ತಾವವ್ವ ಕುದುರೆ ಟಾಂಗ. ಈಶಪ್ಪನ ಗುಡಿಯಾಗ ಕುಂತ್ಕಂದಾರವ್ವ ಈಶಪ್ಪನ ಲಿಂಗ. ಆ ಲಿಂಗವನ್ನು ಪೂಜೆಯನ್ನು ಮಾಡುತ್ತಾ ಬಂದವರು ತಾವದಾರು ತಾಯಿ ಮಧುರಂಗಿ ಕಾಯಿ. ಅಪ್ಪ ಮಗನೇ ಯಾಕೆವ್ವ ಸದಾಚರಣ ಭಕ್ತಿ ಎಂಬ ನೂತನ ಶಾಲೆಯ ಕೊಪ್ಪಸವನ್ನು ತೊಟ್ಟು ನವರತ್ನಗಳ ಕೆತ್ತಿಸಿದ ಆಭರಣಗಳನ್ನು ಧರಿಸಿ ಗಂಧಮಾಲಾದಿಗಳ ಭೂಷಣಂ ಗೈದು ಬಂದ ಸುಂದರಾಂಗಿಯಂ ದಾರೆಂದು ಕೇಳುವ ನೀನುಗಾರು ಮಗನೇ ರೂಪ ಚೆನ್ನಿಗನೆ. ಆಹೋ ತಾಯಿ ನಾನು ದಾರಂದ್ರಿ ಕೇಳವ್ವ. ಕನಿಗೆ ಟೈಮ್ ಆಗೈತೆ. ನನಗೆ ಸಾರಥಿ ಎನ್ನುವರು ತಾಯಿ ತಮ್ಮನ ಮಾಂಕಿತವನ್ನು ಹೇಳಬೇಕು. ಅಪ್ಪ ಸಾರಥಿ ನಾವುದಾರೆಂದರೆ ನೀವು ಯಾರ್ಯವ್ವ? ಮುದ್ದು ಮುಖದ
ರಾಜವದನಿ ಸುಭದ್ರಾದೇವಿ ಎಂದು ಕರೆಯುವರೆಲ್ಲ ಸುಭದ್ರಾದೇವಿ ಆದ್ರೆ ಸಹಜವಾಯಿತು ತಾಯಿ. ಮನೆಯೊಳಗ ರೊಟ್ಟಿಯನ್ನು ಮಾಡುವುದು ಬಿಟ್ಟು ಈ ರಣಾಂಗಣಕ್ಕೆ ಬಂದ ಕಾರಣವೇನೆಂದು ಕೇಳಿರುವೆ. ಅಪ್ಪ ಸಾರಥಿ, ಹ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದನ್ನ ಕೇಳಿದ್ದೆ. ಈ ಕೋಯನ್ನ ಮಗನಾದ ಅಭಿಮನ್ಯನು ಇತ್ತ ಬಂದಿರುವನು, ಹಾಗೂ ಎನ್ನ ಸೊಸೆಯಾದ ಉತ್ತರ ಒಡನೆ ಇತ್ತ ಬಂದ್ರೆ ಬೇಸ ತಲ್ಲೇ ಕೂಡ ವಾಕಿನ ಬೇಕಿನ ಮಾತಾಡಿಸ್ತಾನೆ ಮಾಸ್ತರ್ ಅವಸರ ಮಾಡ್ತಾರ. ನಿನ್ನ ಹಿಂದೇನಂತೈತೆ ಪುರು ಉಶಾಕ ಬಿಡುತ್ತಿದ್ದೆ, ಟುರು ಮುಕ್ಕಳಿಗೆ ಬಡಿದೇನು ಕೇರು. ನಾವು ಹೊಲ ಮಾಡಿನ್ರಿ ಒಂದು ಕೋರು, ನಮ್ಮ ಮನೇನ ಎತ್ತು ಬಲ ಜೋರು, ಎಲ್ಲೈತವ್ವ ತಂಗಿ ನಿನ್ನ ಹೂರು. ಹುಟ್ಟಿದ್ದು ಹೋನೂರು, ಬೆಳೆದದ್ದು ಬೇವೂರು, ಸಣ್ಣಕ್ಕಿದ್ದೆವ ಸವಿನೂರು, ಮೈನರಿತು ಕುಂತೆವ ಮೂಗುನೂರು, ಮದುವಾದದ್ದು ಗುಂಟು ಮಡುವು. ಗುಂಟು ಮಡುವಿನ ಅಟ್ಟದಲ್ಲಿ ಬಂದು ಕುಂತವರು ಕಾವುದಾರು ತಾಯಿ ಒಡಕಟ್ಟಂಗಿನ ಕಾಯಿ. ಅಪ್ಪ ಮಗನೇ, ಯಾಕೆವ್ವ ತಳಕ್ಕೆಂದು ಒಳೆಯುವ ಪಿತಾಂಬರನ್ನುಟ್ಟು ಕೆಲ ದನಿಗೈವ ಕೋಗಿಲಿಸರಂತೆ ಬಂದ ಸುಂದರಾಂಗಿ ಎಂದಾರೆಂದು ಕೇಳುವ ನೀನು ದರ್ಪ ಮಗನೇ ರೂಪ ಚಂದ್ರನೇ. ನನಗೆ ಸಾರಥಿ ಎನ್ನುತ್ತಾರ ತಾಯಿ ತಮ್ಮನ ಮಾಂಕಿತವನ್ನೇ ಹೇಳಬೇಕು. ನಾವುದಾರಂದರೆ ಯಾರ್ಯವ್ವ ಅಲ್ಲೇ ಮತ್ ಮನ್ಯಾಗ ನಮ್ಮನ್ ಬೇದಾರ. ಉತ್ತರಿಯಾದ್ರೂ ಸಹಜವಾಯಿತು ತಾಯಿ. ಸಭಾತಡಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿರುವೆ. ಯಾಕೆವ್ವ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದನ್ನ ಕೇಳಿದ್ನೆವ್ವ. ಈ ಕೋಯನ್ನ ಪತಿಯಾದ ಅಭಿಮಾನ್ಯನು ಹಾಗೂ ಎನ್ನ ಅಚ್ಚಮ್ಮನಾದ ಸುಭದ್ರಮ್ಮನೊಡನೆ ಬಂದ್ರೆ ಬೇಸ ತಲ್ಲಿ ಅದಾರ ನೋಡವ್ವ. ಅತ್ತಿ ಸಸಿ ಮಾತಾಡ್ತೀರ ಆತನ್ನ. ಹೇ ಎನ್ನ ಚಿತ್ತರದ ಗೊಂಬೆ ಅಂತಿರುವ ಉತ್ತರಿ, ಇರಲಿ ಉತ್ತರಿ, ಒಂದು ಪ್ರೇಮದ ಮುತ್ತನ್ನಾದರೂ ಕೊಡಮ್ಮ. ಅತ್ತಿ ಸಸಿ ಬಲು ಜೀವದರ ಈಗ. ಇರಲಿ ಉತ್ತರಿ, ಎನ್ನದೊಂದು ನುಡಿಯನ್ನು ಲಾಲಿಸು. ಸೀರಿ ಮ್ಯಾಕ ಹಾಕ್ತದಾಗ ಬಂಗಾರ ಸಾಮಾನು ಇನ್ನು ಕಳ್ಕೊಂಡು ಅಮ್ಮ ಉತ್ತರಿ, ಏಕೆ ನಿನ್ನ ಮುಖ ಚಿನ್ನ ಬದಲಾಗಿರುವುದಲ್ಲ, ನಡ ಮಂದಗಾಗಿರುವುದಲ್ಲ, ಕೋಗಿಲೆ ಅಂತ ಇರುವ ನಿನ್ನ ಸ್ವರವು ಡಬ್ಬಗಾಗಿರುವುದಲ್ಲ. ಇದರ ಕಾರಣವೇನು ತಿಳಿಸಮ್ಮ ಉತ್ತರಿ. ಅದೇಕೆ ನಾಚಿಕೆ ಪಡ್ತಿ ಹೇಳಮ್ಮ ಉತ್ತರಿ. ಇಲ್ಲಿ 3 ತಿಂಗಳ ಗರ್ಭವತಿಯನ್ನು ಅದಕ್ಕಾಗಿ
ಹೌದು ಹೌದು ಅತ್ತಮ್ಮ, ಇಂದಿಗೆ ನಾನು 3 ತಿಂಗಳ ಗರ್ಭಾಧೀರನು. ಆನಂದಳದನು ಹ, ಪಂಚ ಪಾಂಡವರಲ್ಲಿ ರಾಯ ಮೂಡಿತು. ಹೇ ಸುಂದರಾಂಗಿನಿ, ನಿನ್ನ ಗಂಡನಾದ ಅಭಿಮಾನನ ಒಡನೆ ಚಂದದಿಂದ ಆಟವನ್ನು ಆಡುತ್ತಿರು. ನಾನು ನನ್ನ ಪತಿರಾಯರಿಗೆ ಪೂಜದ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರ್ಲಿಕ್ಕೆ ಹೋಗುವೆನಮ್ಮ. ಶಿವನಗೌಡ ಪೊಲೀಸ್ ಪಾಟೀಲ್ ಉತ್ರಿಪಾಟ್ ಮಾಡಿದಂತ ಬಾಲಕನಿಗೆ ಒಂದು ಎಳೆ ಮಾಡಿದ್ದಾರೆ, ಅವರೇ ಬಂದು ಸ್ವೀಕರಿಸಬೇಕು. ಉತ್ರಿ ಅಲ್ಲಿ ಭಾಗ ಇಟ್ಕೊಂಡ್ಬಿಡಿ ಅವರಿಗೆ ಧನ್ಯವಾದಗಳು. ಹಾಯ್ ಹೇ ಪ್ರಾಣಕಾಂತಿ, ಈಗ ಹೊತ್ತು ಹೋಗದ ಕಾರಣ ಯಾವುದಾದ್ರು ಒಂದು ಆಟವನ್ನು ಆಡೋಣ ಬರುವ ಕೋಮಲಂಗನೆ. ಹಾಯ್ ಹೇ ಪ್ರಾಣಕಾಂತಿ, ಯಾವ ಆಟ ಆಡೋಣ ಹೇಳೆ ಮೋಹನಾಂಗಿ. ಯಾವ ಆಟ ಬೇಕೆ ಮಾಮ? ನಿನ್ನೆ ಆಡಿದ ಬಿಲ್ಲಾಟವನ್ನು ಯಾಕಾಗಿರೋದು ಪ್ರಾಣಕಾಂತಿ, ನಿನ್ನ ಇಚ್ಛೆಯಿಂದ ಅದೇ ಆಟ ಆಡೋಣ. ಬಾರೇ ನಿನ್ನ ಹೊರಜಾಡ್ಸಿ ರಮಣಿ ಚೆನ್ನಾಗಿ ಹೇಳುವಂತ ಉತ್ತರಿ, ಹಾಗಾದರೆ ನೀನು ಆರವನ್ನು ಇಡಿ, ನಾನು ಬಾಣವನ್ನು ಬಿಡುತ್ತೇನೆ.
ಪ್ರಾಣಕಾಂತಿ ಹಾಗಾದರೆ ಈ ಸಾರಿ ನೀನು ಆಹಾರವನ್ನು ಹಿಡಿ, ನಾನು ಬಾಣವನ್ನು ಬಿಡುತ್ತೇನೆ. ಉತ್ತರಿ ಹಾ, ಹೇ. ಯಾಕಾಗಲ್ಲದು ಹಾ. ನೀನು ಬಾಣವನ್ನು ಬಿಡು, ನಾನು ಆಹಾರವನ್ನು ಬಿಡುತ್ತೇನೆ. ಧನ್ಯ ಧನ್ಯ ರಾಜಪುತ್ರಿ ಧನ್ಯ. ಹಾ. ಈ ವಿದ್ಯೆಯನ್ನು ನಿನಗೆ ಯಾರು ಕಲಿಸಿದರು? ಯಾರಾದರೂ ಏಕೆ ಮಾಮ? ಹ. ನಿಮ್ಮ ಅಪ್ಪನನ್ನು ಅರ್ಜುನ ಕಲಿಸಿರುವನು. ಏನೇ ಹತ್ತಿರ ಉತ್ತರಿ, ಹಾ. ನಮ್ಮಪ್ಪನಾದ ಅರ್ಜುನ ನಿನಗೆ ಈ ವಿದ್ಯೆ ಕಲಿಸಿರೋನೆ? ಹೌದು ಹೌದು ಮಾಮ. ನನಗೂ ನನ್ನ ಅಣ್ಣನಾದ ಹ. ಉತ್ತರ ಭೂಪನಿಗೂ ಹ. ಬಿಲ್ಲು ವಿದ್ಯೆ, ಸಂಗೀತ ವಿದ್ಯೆ, ನಾಟ್ಯ ವಿದ್ಯೆ ಹ. ಮುಂತಾದ ವಿದ್ಯೆಗಳನ್ನು ಹ. ನಿಮ್ಮ ಅಪ್ಪನನ್ನ ಅರ್ಜುನ ಕಲಿಸಿರುವನು. ಪ್ರಾಣಕಾಂತೆ, ಹೇ ಪ್ರಾಣ. ಹಾಗಾದ್ರೆ ಜಾಗೃತಿನ ಅರಮನೆಗೆ ತೆಗೋಣ. ನಡೆಯ ಕಾಂತೆ ಕಾರಣ ಒಂದೇ. ಧರ್ಮನವರೇ, ಕೌರವ ಮಹಾರಾಜರು ನಿಮ್ಮನ್ನು ಯುದ್ಧಕ್ಕೆ ಬಾ ಎಂದು ಹೇಳಿ ಕಳಿಸಿದ್ರು. ಯುದ್ಧಕ್ಕೆ ಬರಪ್ಪ, ಹೋಗೋಣ. ಒಳ್ಳೆಯದು ದೂತ, ಯುದ್ಧ ಕಡೆಗೆ ಬರುವಂತವನಾಗು. ಎಲೈ ದೂತ, ಹಾ ಮತ್ತೇನು ಸಂಗತಿ? ಹಾ ಮಹಾರಾಜರೇ, ಕೌರವ ಮಹಾರಾಜರು ನಿಮ್ಮನ್ನು ಯುದ್ಧಕ್ಕೆ ಬಾ ಎಂದು ಹೇಳಿ ಕಳಿಸಿರಪ್ಪ ಮಹಾರಾಜರೇ. ಒಳ್ಳೆಯದು ದೂತ. ಒಳ್ಳೆಯದು ದೂತ. ಹಾ ಈಗಲೇ ಪಾಂಡವರು ಯುದ್ಧಕ್ಕೆ ಬರುತ್ತಾರೆ ಎಂದು ಹಾ ಆದವನಾದ ಕೌರವನಿಗೆ ಹೇಳುವಂತವನಾಗು. ಹಾ ದೂತ, ನೀನು ಆಗು ತುರ್ತ. ಹೇಳ್ತನಪ್ಪ, ಹೋಗಿ ಹೇಳ್. ಹೇ ತಮ್ಮ ಭೀಮಸೇನ, ಆ ಕುಲ್ಲ ಕೌರವನಾದ ಕೌರವರು ಧನುವಿದ್ಯ ನಿಪುಣರಾದ ದ್ರೋಣಾಚಾರ್ಯರು ಮಾವಿದ್ಯ ಶಕ್ತಿಯಿಂದ ಚಕ್ರಕೋಟಿಯನ್ನು ನಿರ್ಮಿಸಿ ಯುದ್ಧಕ್ಕೆ ಬಾ ಎಂದು ದೂತರನ್ನು ಕೊಟ್ಟು ಕಳಿಸಿರುವರು. ಈ ವಿದ್ಯವು ಮೋಸದ ವಿದ್ಯವು. ಚಕ್ರಕೋಟಿಯಲ್ಲಿ ಮೋಸದ ವಿದ್ಯೆವು. ಚಕ್ರಕೋಟಿಯಲ್ಲಿ ಹೋಗುವುದು ನಿನ್ನಿಂದಲೂ ಸಾಧ್ಯವಿಲ್ಲ. ತಮ್ಮನಾದ ಅರ್ಜುನನೇ ಒಬ್ಬನೇ ಈ ವಿದ್ಯೆಯನ್ನು ಕಲಿತಿರುವನು. ಅವನು ಶಮಸಪ್ತಕರೊಡನೆ ಯುದ್ಧಕ್ಕೆ ಹೋಗುವನು. ಇವತ್ತಿನ ಯುದ್ಧಕ್ಕೆ ಯಾರನ್ನು ಕಳಿಸಬೇಕು, ಯಾರನ್ನು ಬಿಡಬೇಕು ತಮ್ಮ, ಇದಕ್ಕೇನು ಮುಂದಿನ ಸೂಚನಾ? ಕೌರವನು ದಿಟ್ಟನಾದ ಅರ್ಜುನನು ಇಲ್ಲದ ಸಮಯದಲ್ಲಿ ಆ ಕೆಟ್ಟ ಕೌರವನು ಇಂಥ ಮೋಸದ ಯುದ್ಧಕ್ಕೆ ಬಂದು ಹೇಳಿ ಕಳಿಸಿರುವನೇ? ಈ ದಿಟ್ಟನಾದ ಭೀಮನಿಗೆ ಒಂದು ಆಜ್ಞೆಯನ್ನು ಕೊಟ್ಟು ನೋಡು. ಸಿಕ್ಕ ಸಿಕ್ಕರ ಪಕ್ಕೆಲುಬುಗಳನ್ನು ಪಟಪಟನೆ ಮುರಿದು ದಿಕ್ಕು ದಿಕ್ಕಿಗೆ ಓಡಿಸಿ ಬರುವೆನು. ಒಂದು ವೇಳೆ ಆ ಚಕ್ರ ಕೋಟೆ ಒಳಗೆ ಹೋಗದಾಗದಿದ್ದರೆ ದಿಟ್ಟವಾದ ಗದೆಯಿಂದ ಹೊರಬಡಿದು ಆ ದುಷ್ಟರಾದ ಕೌರವರ ತೆಲಚಿಪ್ಪುಗಳನ್ನು ಹೊಡೆಬಡಿದು ಯಪ್ಪಲಾಯನ ಮಾಡಿ ಬರುವೆನು. ಅಪ್ಪಣೆಯನ್ನು ಕೊಟ್ಟು ಕಳಿಸಾಯ. ತಮ್ಮ ದುರ್ಗೋದರ, ಚಕ್ರಕೋಟಿಯಲ್ಲಿ ಯುದ್ಧ ಮಾಡುವುದು ನಿನ್ನಿಂದಲೂ ಸಾಧ್ಯವಿಲ್ಲ. ಆ ವಿದ್ಯೆಯನ್ನು ಕಲಿತವರು, ಗುಪ್ತ ವಿದ್ಯೆಯನ್ನು ಕಲಿತವರು ಯಾತ್ರಿಕನಾದ ಅರ್ಜುನ, ಕರ್ಪೂರಿಧಾರಿಯಾದ ಶ್ರೀಕೃಷ್ಣನು ಯಾವಾಗ ಬರುವ
ಹೇಳು ಎಂತ ಬಿಕ್ಕಟ್ಟಿನ ಪ್ರಸಂಗ ಬಂದು ಒದಗಿದಪ್ಪ ಭೀಮಸೇನ. ಜನಗ ಆ ಸಿಂಹಾರ್ವಕನು ಇಲ್ಲದಿದ್ದರೆ ಏನಾಯ್ತು? ಆತನ ಕುಮಾರನಾದ ವೀರಾಭಿಮನ್ಯು ನಿಮ್ಮ ಎದುರಿಗೆ ನಿಂತಿರನು. ಸುಮ್ಮನೆ ಯಾತಕ್ಕೆ ಚಿಂತಿಸುತ್ತಿರುವೆ? ಜಾತಿನ ಅಪ್ಪನ ಚನ್ನಿಗನಾದ ಕುಮಾರ ಚಕ್ರಕೋಟೆಯಲ್ಲಿ ಹೋಗುವುದು ಒಂದೇ ಹರಿತವನು. ಅದರಲ್ಲಿ ಇಂದು ತಿರುಗಿ ಬರುವುದಕ್ಕೆ ನಿನಗೆ ದಾರಿ ಸಿಗಲಾರದು. ಮೊನ್ನೆ ಹುಟ್ಟಿ 15 ತುಂಬಿ 16 ವರ್ಷಕ್ಕೆ ಬಿದ್ದಿರುವುದು. ನಿನ್ನಂತ ಚೆಲುವ ಚೆನ್ನಿಗೆ ನನ್ನ ಯುದ್ಧ ಕದನಕ್ಕೆ ಕಳಿಸಿ ಈ ಸದನದಲ್ಲಿ ಇರಲಾರೆನು. ಸರ್ವತಾ ಹೋಗಬೇಡ ಈ ಮುದ್ದು ಕುಮಾರರೇ. ಅದೇನು ಗಳೆತ್ತರ ವಿದ್ಯೆ ಎಂದು ಹೇಳಿ ಆ ನನ್ನ ಪುಣ್ಯಶೀಲ ಮಾತೆಯಾದ ಸುಭದ್ರಮ್ಮನ ಗರ್ಭದಲ್ಲಿರುವಾಗಲೇ ನಮ್ಮ ಮಾವನಾದ ಶ್ರೀಕೃಷ್ಣ ಪರಮಾತ್ಮನ ಮುಖದಿಂದಲೇ ಕೇಳಿಕೊಂಡಿರನು. ಬಲ್ಲೆನು ಚೆನ್ನಾಗಿ ಬಲ್ಲೆನು. ಏ ಜನಕ ಚಿಕ್ಕ ಚಿಕ್ಕವರ ಕುತ್ತಿಯನ್ನು ಗಸಗಸನೆ ಕೊಯ್ದು ತಕ್ಷಣವೇ ನಿನ್ನ ಬೆಳಗ್ಗೆ ಬರನು. ಜಾಗೃತಿನ ಅಪ್ಪನ ಕದ್ದು ಜನಕ. ಹೇ ಚೆನ್ನಿಗನಾದ ಕುಮಾರ, ಚಕ್ರಕೋಟೆಯಲ್ಲಿ ಪ್ರವೇಶ ಮಾಡುವುದು ಒಂದೇ ಹರಿತವನು. ಅದರಲ್ಲಿ ಹಿಂತಿರುಗಿ ಬರುವುದಕ್ಕೆ ನಿನಗೆ ದಾರಿ ಸಿಗಲಾರದು. ಚಕ್ರಕೋಟೆಯಲ್ಲಿ ಮಹಾಸೂರರಿರುವರು. ಅವರೊಡನೆ ಯುದ್ಧವನ್ನು ಮಾಡಿ ತಿರುಗಿ ಬರುವುದಕ್ಕೆ ನಿನಗೆ ದಾರಿ ಸಿಗಲಾರದು. ಸರ್ವತಾ ಹೋಗಬೇಡ ಈ ಮುದ್ದು ಕುಮಾರರೇ. ಒಳಗೆ ಹೋದ ಮೇಲೆ ಹೊರಗೆ ಬರೋದು ಅದೇನು ಆಗದ ಮಾತು. ಚಿಂತೆಯನ್ನು ಬಿಟ್ಟು ಒಂದು ಆಜ್ಞೆಯನ್ನು ಕೊಟ್ಟು ನೋಡು. ಚಿಕ್ಕ ದಿಕ್ಕರ ಪಕ್ಕೆಲವನ್ನು ಪಟಪಟನೆ ಮುರಿದು ದಿಕ್ಕಿಗೆ ತೂರಾಡಿ ಬರ್ತೇನೆ. ದಿಕ್ಕಿಗೆ ಒಗೆದು ರಕ್ತದ ಕಾಲುವನ್ನೇ ಹರಿಸುವೆ. ಏ ಜನಗ, ತಕ್ಷಣವೇ ನಿನ್ನ ಬೆಳಗ್ಗೆ ಬರೆನು. ಯುದ್ಧಕ್ಕಾಗಿ ನನ್ನ ಕೈಗಳು ತತ್ತರಿಸುತ್ತಿರೋದು. ಮೈ ಒಳಗಿನ ರಕ್ತವು ಉಕ್ಕೇರಿ ಬರ್ತಿರೋದು. ಅಪ್ಪನನ್ನು ಕೊಡುವ ಅಥವಾ ಈಗಿಂದೀಗಲೇ ಹೋಗುವನು. ಹೇ ತಮ್ಮ ಭೀಮಸೇನ, ಚಿಕ್ಕ ಬಾಲಕನಾದ ಅಭಿಮನ್ಯನು ನನ್ನ ಮಾತು ಲಕ್ಷಿಸದೆ ಚಕ್ರಕೋಟೆ ಮಾರ್ಗವಿಡಿದು ಓಡಿ ಹೋದನು. ಗಕ್ಕರೆ ಹೋಗಿ ಚಿಕ್ಕ ಮಗನನ್ನು ಕರೆದುಕೊಂಡು ಬಾರಪ್ಪ ಭೀಮಸೇನ. ಅವನು ನನ್ನ ಮಾತು ಕೇಳುವುದಿಲ್ಲ. ಅವನ ತಾಯಿಯಾದ ಸುಭದ್ರಮ್ಮನಿಗೆ ಹೇಳಬೇಕು. ಅಮ್ಮ ಸುಭದ್ರ, ಬೇಗ ಬಾ, ಬೇಗ ಬಾ. ಅಮ್ಮ ಸುಭದ್ರ, ನಿನ್ನ ಮಗನಾದ ಅಭಿಮನ್ಯನು ನಮ್ಮ ಮಾತನ್ನು ಕೇಳದೆ ಚಕ್ರಕೋಟೆಗೆ ಓಡಿ ಹೋದನು. ಆ ಮುದ್ದು ಬಾಲಕನಿಗೆ ಬುದ್ಧಿ ಹೇಳಿ ಕರೆದುಕೊಂಡು ಬಾರಮ್ಮ ಅಡಿದಮ್ಮ. ಮಾವನವರೇ, ಯಾವ ಮಾರ್ಗವನ್ನಿಡಿದು ಹೋದನು? ಅಮ್ಮ ಸುಭದ್ರ, ಇದೇ ಮಾರ್ಗ ಹಿಡಿದು ಹೋದನಮ್ಮ ಸುಭದ್ರ. ಹೇ ಕಂದ ಅಭಿಮನ್ಯ, ಹೇ ಕಂದ ಅಭಿಮನ್ಯ, ಹೇ ಜನನಿ, ನಿಲ್ಲು ನಿಲ್ಲು, ಎಲ್ಲಿಗೆ ಹೋಗುತ್ತಿರುವೆ? ಹೇ ಅಮ್ಮ, ಹೇ ನಾನು ಯುದ್ಧಕ್ಕೆ ಹೋಗುವೆನು. ಹೇ ಕಂದ, ಅಮ್ಮ, ಯುದ್ಧಕ್ಕೆ ಹೋಗುವ ಪ್ರಸಂಗ ನಿನಗೂ ಬಂದಿರುವುದೇ? ಹೇ ಜನನಿ, ಹೇ ಕಂದ, ಯುದ್ಧಕ್ಕೆ ಹೋಗುವ ಪ್ರಸಂಗ ಎಂದು
ಒದಗಿ ಬಂದಿರೋದು. ಯಾಕಂದ ಹೇಳ್ತೀನಿ ಕೇಳುವಂತ ಆತನ ಅಭಿಮಾನವೇ. ಅಮ್ಮ ಜನನಿ, ನಿನಗೆ ಹುಚ್ಚು ಹಿಡಿದಿದೆ ಏನು ಹುಚ್ಚು? ನೀನು ಇನ್ನು ಚಿಕ್ಕವನು. ನಿನಗೇತಕ್ಕೆ ಬೇಕು ಆ ಚಕ್ರಕೋಟೆಯ ಕಾಳಗ? ಗಕ್ಕನ ಮನೆಗೆ ಬಂದು ಸಕ್ಕರೆ ಹಾಲನ್ನು ಕುಡಿದು ಸುಖದಿಂದಿರುವ ಕಂದ ಎನ್ನ ಮನಕ್ಕೆ ಆನಂದ. ಬಿಳಿಯನ್ನ ಕೈ ಆ ಕಡುಮೂರ್ಖನಾದ ಕೌರವೋಡಲಂ ಅರಿದು ಸೈಂಧವ, ಶಕುನಿ, ಕೃಷ್ಣ, ದುಶಾಸನ ಮುಂತಾದ ವೀರರಂ ಒಡಲಂ ಅರಿದು ರಣಮಂಡದ ಸೂರಾಡಿ ಬರ್ತೇನೆ. ತಾಯೇ ಬಿಡಿಯನ್ನ ಕೈ ಕಂದ ಮತ್ತೆ ಹೇಳ್ತೀನಿ ಕೇಳುವಂತ ಆತನ ಜನನಿ ಸರ್ವತ ಹೇಳಬೇಡ. ಹದಿನಾರು ವರ್ಷದ ಬಲಕಾನೆ, 16 ವರ್ಷದ ಬಲಕಾನೆ. ಜನನಿ, ನೀನು ಇನ್ನು ಸಣ್ಣ ಬಾಲಕನು. ನಿನ್ನಂತ ಸುಂದರ ಕಂದನನ್ನು ಕದನಕ್ಕೆ ಕಳಿಸಿ ಮಂದಿರದಲ್ಲಿ ನಾವೆಂದಿಗೂ ಇರಲಾರೆ. ನೀ ಆ ಕೌರವರ ದಂಡಿನಲ್ಲಿ ಹೇಗೆ ಕಾಣಿಸು ಎಂದರೆ ಸಿಂಹದ ಮರಿಯಂತೆ ಕಾಣಿಸುತ್ತದೆ. ಮುದ್ದು ಕುಮಾರನೇ, ಸಣ್ಣವನೆಂಬುವ ಚಿಂತೆಯನ್ನು ಬಿಡಬಿಡು. ಕುಶನು 10 ವರ್ಷದ ಬಾಲಕನಲ್ಲವೇ? ಏ ಜನನಿ, ಕಂದ, ಸತ್ಯ ಬಾಲಕನಾದ ಶ್ರೀರಾಮರ ಸೈನ್ಯವನ್ನೇ ಕೊಚ್ಚಿ ಕೊಚ್ಚಿ ಹಾಕಲಿಲ್ಲವೇ? ದೊಡ್ಡ ದೊಡ್ಡ ಪರ್ವತನ್ನೇ ಒಡೆಬಿಡಿದು ಚೂರು ಚೂರಾಗಿ ಮಾಡಿಸಲ್ಲವೇ ತಾಯಿ? ಏ ಜನನಿ, ಸಣ್ಣವನೆಂಬ ಶಬ್ದವನ್ನು ಸೇರಿದಂತೆ ಆ ಗಜಗಳ ಗುಂಪಿನಲ್ಲಿ ಸಿಂಹನ ಮರಿ ಸೇರಿದಂತೆ ಸೇರಿ ಆ ದುರಳಂತಿರವನ್ನು ಅರಿದು ತಕ್ಷಣವೇ ನಿನ್ನ ಬಳಿಗೆ ಬರೆಯನು. ಅಪ್ಪನೆಯನ್ನು ಕಟ್ಟು ಕಳಿಸಮ್ಮ. ಕಂದ ಮತ್ತೆ ಹತ್ತಿನಿ ಕೇಳುವಂತ ಪರ್ವತ ಹೇಳಬೇಕು.
ಈ ತಾಯಿಯ ಮಾತನ್ನು ಮೀರಿ ಕದನಕ್ಕೆ ಹೋದರೆ ನಿನಗೆ ಮರಣವು ಸಿದ್ಧಾಂತವು. ಆ ಹೇಕಂದ ಜನನಿ ಆ ಸುಂದರನಾದ ಪಾರ್ಥನು ಇಲ್ಲದ ಸಮಯದಲ್ಲಿ ಒಂದೇ ಆಟವನ್ನು ಹಿಡಿದು ಹೋಗುವುದು ತರವಲ್ಲ. ಆ ದಿಟ್ಟನಾದ ಕೌರವರು ನಿನ್ನನ್ನು ಕಡಿದು ಹಾಕುವರೆಲ್ಲ ಎನ್ನ ಹೃದಯವು ತಳಮಳ ಕುದಿಯುತ್ತಿರುವುದು. ಅಲ್ಲಿ ನೋಡು, ನನಗೆ ಅಪಶಗುನವು ತೋರುತ್ತಿರುವುದು. ನನ್ನ ಮಾತು ಕೇಳಿ ಮಂದಿರಕ್ಕೆ ಬಾಲ ಸದ್ಗುಣದ ಶೀಲ. ಕಂದ ಅಪಶಗುನವಾಯಿತೆಂದು ಏತಕ್ಕೆ ಚಿಂತಿಸುತ್ತಿರುವೆ? ಈ ಸಮಯದಲ್ಲಿ ನಮ್ಮ ಮೇಲೆ ಸಂಪೂರ್ಣ ಇರೋದಕ್ಕಾಗಿ ಯಾವುದು ವಾಕ್ಯ ಬಂದರೂ ಏನು ಮಾಡುದು? ಏ ತಾಯಿ ಕಂದ ಅಂಜೋನೆ ನಮ್ಮ ಕಾಲದಲ್ಲಿ ಕಡಿದಾಡಿ ನಗರೆ ನನಗೆ ವೀರ ಸರ್ಕ ದೊರೆದಿಲ್ಲವೇ ತಾಯಿ? ಎಂಬ 4 ಅಕ್ಷರಗಳನ್ನು ಚಿರಂಜೀವಾಗಿ ಮಾಡುತ್ತೇನೆ. ಕ್ಷತ್ರಿಯ ಕುಲವನ್ನು ಯಾವನು ಉದ್ಧಾರ ಮಾಡ್ತಾನೋ ಅವನೇ ನಿಜವಾದ ಪುತ್ರ ನಮ್ಮ ತಾಯಿ. ಅಮ್ಮ ಜನನಿ, ನೀನು ವೀರಮಾತೆ ಅಲ್ಲವೇ ನಮ್ಮ? ಹೌದು ಮಗನೇ, ನಾನು ವೀರಮಾತೆ. ನೀನು ಸುಳ್ಳದೇ ಇಲ್ಲೊಂದು ಮನಸ್ಸಿಗೆ ಹಚ್ಚಿಕೊಂಡು ನನ್ನನ್ನು ತಡೆಬೇಡ. ಹಾಗೋ ಅಲ್ಲಿ ನೋಡು, ಛತ್ರಕ್ಕೆ ರಣಬೇದ ಸ್ವರವು ಹೇಗೆ ಕೇಳಿ ಬರ್ತಿರೋದು. ಜಾಗೃತಿನ ಅಪ್ಪನೆ ಕೊಟ್ಟು ಕಳ್ಸಮ್ಮ. ಕಂದ ಅಭಿಮಾನವೇ, ನಾನು ಎಷ್ಟು ಹೇಳಿದರೂ ಎನ್ನ ಮಾತು ಕೇಳವಲ್ಲಿ. ನಿನಗೆ ರಣರಂಗದಲ್ಲಿ ಜಯವಾಗಲೆಂದು ಮಂಗಳ ಆರತಿಯನ್ನು ಬೆಳಗುವೆ ಬಾಲ. ಈ ಮುತ್ತಿನ ಪೀಠದ ಮೇಲೆ ಕುಳಿತುಕೊಳ್ಳುವಂತ ಕುಮಾರನೇ. ಆಯ್ತಮ್ಮ ಜನನಿ. ಹೋಗಿ ಬಾರೋ ತಡಕ ಒಂದು 5 ನಿಮಿಷ ಮತ್ತೆ ಅಗಲೆಲ್ಲ ಸಿಗ್ತೈತೆ ಏನದು ಹೇಳ. ಈಗ ಮತ್ತೆ ಬೆಳತನ ಕಾಂಡ ಮಾಡ್ಕೊಂಡು ನೋಡ್ಯಾಳ. ಈಗ ಹೇಳವ ಯಾವ ನಿಂಗೆ ಸುಟ್ಟ ಹೇಳ್ದೆ ಕಣ್ಣ ಹೆಸರೇ ಯಾವ? ಆಕಾಶದ ಕುಂತ್ಕಂದ್ ಅಕ್ಷರ ಬರಿತಾನ ಅರ್ಜುನ ಅನ್ನ. ಆಕಾಶದಾಗ ಕುಂತ್ಕಂದ್ ಅಕ್ಷರ ಬರಿತಾನ ಅರ್ಜುನ. ಅಲ್ರಿ ಸಾರಥಿ ಏನಪ್ಪ ನಾನ್ ಹೇಳ್ಬೇಕಾ? ಸುಭದ್ರನ ಹೆಸರು ಕೇಳಿದ್ರಿ? ನೀವು ಸ್ವಲ್ಪ ಅಕ್ಕರ ಹೆಸರು ಹೇಳ್ಬಿಡ್ರಿ. ಹೇಳ್ಬಿಡ್ತೀನಿ ತಡೆ. ಅಡ್ಡುಣಿಗೆ ಅಡಿ ಚಂದ, ನನ್ನ ಗಿಡ್ಡ ಹೆಂಡತಿ ಮೊಗ್ಗಲ ಚಂದ, ಕಳ್ಳರಿಗೆ ಗುಡ್ಡವೇ ಚಂದ, ಮೂಗಿಗೆ ನತ್ತು ಚಂದ, ನತ್ತಿಗೆ ಮುತ್ತು ಚಂದ, ಹುತ್ತಿಗೆ ಆವು ಚಂದ, ಮುಗುಲಿಗೆ ನಕ್ಷತ್ರವೇ ಚಂದ. ನಕ್ಷತ್ರದ ಬೆಳಕಿನಂತೆ ಮನಿ ಕಾಯುತ್ತ ಮನ್ಯಾಗ ಕುಂತಾಳ ಅಕ್ಕ ಮಹಾದೇವಿ. ಹೇಕಂದ ನಿನಗೆ ಮಂಗಳವಾಗಲೆಂದು ಮಂಗಳಾರತಿಯನ್ನು ಬೆಳಗಿನನು. ಯುದ್ಧಕ್ಕೆ ಹೋಗಿ ಬಾರೇ ಮುದ್ದು ಕುಮಾರನೇ.
ಬಳಿರ್ಯಾಯಲೈ ಸಾರಥಿ ಎನ್ನ ವೀರ ಮಾತೆಯ ಮಹಾ ಆಜ್ಞೆಯಾಯ್ತು. ಮತ್ಯಾದಕ್ಕೆ ತರ ವೈರ್ಯ ಚಿರವನ್ನು ಅರಿಯುವುದಕ್ಕೆ ಜಾಗೃತಿಯಿಂದ ರಥವನ್ನು ಚಕ್ರಕೋಟೆಗೆ ಸಾರಥಿ ಅತಿ ಜಾಗೃತ. ಯಾಕಪ್ಪ ಗುರುಧರನ್ ಸಾಗರ ಅಜ್ಞಾನ ಪಾತ್ರ ಮಾಡುವಂತ ಬಾಲಕನಿಗೆ 501 ರೂಪಾಯಿ ಆಹಾರ ಕೊಟ್ಟಿದ್ದಾರೆ, ಅವರೇ ಪೈಸೆ ತರಬೇಕು. ನಮ್ಮ ಮಾವನವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಂಪಗಿರಿಗೌಡ ಪೊಲೀಸ್ ಪಾಟೀಲ್ ಉತ್ತರೆ ಪಾತ್ರ ಮಾಡಿದಂತ ಬಾಲಕ ಪ್ರಾಣಕಾಂತನಾದ ಅಭಿಮಾನ ಇನ್ನು ಬರಲ್ಲ, ಭೋಜನದ ಹೊತ್ತಾಯ್ತು ಇನ್ನು ಬರಲವಲ್ಲ. ಒಳ್ಳೆಯದು, ಅಚ್ಚವರನ್ನು ವಿಚಾರಿಸಿ ನೋಡುತ್ತೇನೆ. ಎನ್ನ ಪ್ರಾಣಕಾಂತನು ಎತ್ತಪ್ಪದನು, ಎಲ್ಲಿ ನಿಂತನು ಎತ್ತಪ್ಪದನು, ಅದನ್ನೆಷ್ಟು ಹೇಳಮ್ಮ ಅತ್ತಮ್ಮ. ಅಯ್ಯಮ್ಮ ಉತ್ತರಿ, ಎನ್ನ ಮಗನಾದ ಅಭಿಮನ್ಯನು ಶತ್ರುಗಳನ್ನು ಸಂಹರಿಸಲಿಕ್ಕೆ ಚಕ್ರಕೋಟಿ ಯುದ್ಧಕ್ಕೆ ಹೋದನಮ್ಮ ಉತ್ತರಿ. ಏನು ಅತ್ತಮ್ಮ, ಎನ್ನ ಕಾಂತನು ಯುದ್ಧಕ್ಕೆ ಹೋದನ? ಹೌದು ಹೌದು ಸೊಸೆ, ಶಿರೋಮಣಿ ಕಂದನು ಯುದ್ಧಕ್ಕೆ ಹೋದನು. ಹಾಗಾದರೆ ಈಗಿಂದೀಗಲೂ ಹೋಗಿ ಎನ್ನ ಕಾಂತನನ್ನು ಕರೆದುಕೊಂಡು ಬರುತ್ತೇನೆ. ಜಾಗ್ರತೆಯಿಂದ ಹೋಗಿ ಬರುತ್ತಾಯಮ್ಮ. ಪ್ರಾಣಕಾಂತಿ, ಯುದ್ಧಕ್ಕೆ ಹೋಗುವ ಪ್ರಸಂಗವು ಒದಗಿ ಬಂದಿರುವುದು. ಏನು ಕಾಂತ, ಯುದ್ಧಕ್ಕೆ ಹೋಗುವ ಪ್ರಸಂಗವು ನಿನಗೆ ಬಂದಿರುವುದೇ? ಹೌದು ಹೌದು ಕಾಂತೆ, ಹೌದು. ಯುದ್ಧಕ್ಕೆ ಹೋಗುವ ಪ್ರಸಂಗವು ಒದಗಿ ಬಂದಿರೋದು. ಹೇ ಕಾಂತ, ಹಾಗಾದರೆ ನಿನ್ನನ್ನು ಎಂದಿಗೆ ಯುದ್ಧಕ್ಕೆ ಹೋಗಬಾರದು. ನೀನು ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಸರ್ವತ ಯುದ್ಧಕ್ಕೆ ಹೋದೇ ಹೋಗ್ತೇನೆ ರಮಣಿ. ಕಾಂತ ಹೇಳ್ತೀನಿ ಕೇಳಂತ ಆದನಾಗು. ಹಾಯ್ ರಮಣಿ, ಚೆನ್ನಾಗಿ ಪೇಳುವುದು. ಈ ಮನದಿಯ ಮಾತನ್ನು ಮೀರಿ ಯುದ್ಧಕ್ಕೆ ಹೋಗುವುದು ತರವಲ್ಲ. ಸುಮ್ಮನೆ ನನ್ನ ಮಾತು ಕೇಳಿ ಘೋರವಾದ ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ನಾರ್ಯರ ಬಂದು ಆಟಗಟ್ಟಿ ನಿಲ್ಲೋದು ಒಳ್ಳೆಯದಲ್ಲ. ಅಮ್ಮನ ಮಂದಿರಕ್ಕೆ ತೆರಳು ರಮಣಿ ಪರ್ವತ
ತಿರುಗಿ ಬರುವುದು ಸತ್ಯವಾದ ಮಾತು. ನನ್ನ ಮಾತು ಕೇಳಿ ನೀನು ಎಷ್ಟು ಹೇಳಿದರೂ ನಾ ಕೇಳೋದಿಲ್ಲ. ನಾನು ಸರ್ವತ ಯುದ್ಧಕ್ಕೆ ಹೋದೇ ಹೋಗ್ತೀನಿ. ಕಾಂತೆ ಮತ್ತೆ ಅದಕ್ಕೆ ನಿಂತೆ ರಮಣಿ ಸರ್ವತ ಹೇಳಬೇಡ. ಉತ್ತರಿ ಮಂಗಳ ಸೂತ್ರವು ಅರಿಯಿತು, ಅಮಂಗಳ ಸೂಚನೆ ತೋರಿತು. ಇನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ನೀನು ಕಾಲಿಗೆ ಬಿದ್ದು ಬೇಡಿಕೊಂಡರೂ ಬಿಡೋದಿಲ್ಲ, ನೀ ಕೈ ಮುಗಿದು ಬೇಡಿಕೊಂಡರೂ ಬಿಡೋದಿಲ್ಲ. ಸರ್ವದ ಯುದ್ಧಕ್ಕೆ ಹೋಗ್ತೇನೆ ರಮಣ. ನಿಲ್ಲು, ನೀನೊಬ್ಬನೇ ಯುದ್ಧಕ್ಕೆ ಹೋಗಬೇಡ. ನಿನ್ನ ಬೆಂಬಲವಾಗಿ ನಾನು ಬರುತ್ತೇನೆ. ನಾವಿಬ್ಬರು ಹೋಗಿ ಆ ಚಕ್ರಕೋಟೆಯನ್ನು ಸಂಹಾರ ಮಾಡಿ ಬರೋಣ. ಜಾಗ್ರತೆಯಿಂದ ಚಕ್ರಕೋಟೆಗೆ ರಥವನ್ನು ಹೊಡೆಯುವಂತವನಾಗು. ಕುಮಾರ, ನೀನು ನಿಲ್ಲು. ನೀನೇತಿಗೆ ನನ್ನ ಹಿಂದೆ ಬರಿ. ನಾನೊಬ್ಬನ ಚಕ್ರಕೋಟೆಗೆ ಹೋಗು. ಆ ಚಕ್ರಕೋಟೆಯನ್ನು ಧ್ವಂಸ ಮಾಡಿ ಬರ್ತೇನೆ. ನೀನು ಹಿಂದಕ್ಕೆ ತೆರಳೆ ದೊಡ್ಡಪ್ಪನೇ. ಕುಮಾರ, ಸಣ್ಣ ಬಾಲಕನು ರಣರಂಗದಲ್ಲಿ ಏನಾದರೂ ಮೋಸ ಒದಗಿತು. ಈ ಗಣಯ ಪ್ರಹಾರದಿಂದ ಸೌಂದರ್ಯವನ್ನು ಸಂಹಾರ ಮಾಡಿ ಬರೋಣ. ಜಾಗ್ರತೆ ನಡೆಯ ಈ ಮುದ್ದು ಕುಮಾರನೇ. ನೀನು ನಿನ್ನ ಗದೆಯನ್ನು ಹೊತ್ತುಕೊಂಡು ನನ್ನ ಬೆಂಬಲವಾಗಿ ನನ್ನ ಹಿಂದೆ ಬಾ. ಹಾಗೋ ಅಲ್ಲಿ ನೋಡು, ಆ ದೊಡ್ಡರು ಕಟ್ಟಿದ ಚಕ್ರಕೋಟೆ ಬಿಂಬವು ಎಷ್ಟು ವಿಚಿತ್ರವಾಗಿರುವುದು. ಬುಗುರಿಯಂತೆ ಗರಗರನ್ನೇ ತಿರುಗುತ್ತಿರುವುದಲ್ಲ. ಏ ಜನಕ, ನಿನ್ನ ಗದೆಯನ್ನು ಹೊತ್ತುಕೊಂಡು ನನ್ನ ಬೆಂಬಲವಾಗಿ ಬಾ. ಹಾಗೋ ಅಲ್ಲಿ ನೋಡು, ದ್ವಾರ ಭಾಗದಲ್ಲಿ ಸೈನ್ಯವನ್ನು ನಿಂತಂತೆ ಕಾಣುತ್ತದೆ. ಹನುಮಂತ ಕಡಗಪ್ಪ ಗೌರವ ಪಾತ್ರ ಮಾಡಿದಂತ ಬಾಲಕನಿಗೆ 101 ರೂಪಾಯಿ ಕೊಟ್ಟಿದ್ದಾರೆ. ಹನುಮಂತ ಕಡಗಪ್ಪ ಸುಭದ್ರಿ ಪಾಠ ಮಾಡಿದ ಬಾಲಕನಿಗೆ 101 ರೂಪಾಯಿ ಕೊಟ್ಟಿದ್ದಾರೆ.
ಬಿಡುವ ಯುದ್ಧಕ್ಕೆ ನಿಲ್ಲು. ಹೇಳಿ ಕಳ್ಳ ಸೈಂಧವ. ನೀನು ಹಿಂದಕ್ಕೆ ನಿಲ್ಲು. ನೀನು ಒಂದೇ ಒಂದು ಹೆಜ್ಜೆಯನ್ನು ಮುಂದಕ್ಕೆ ಇಟ್ಟಿದ್ದಾದರೆ ನಿನ್ನ ರುಂಡವನ್ನು ಕಡಿದು ಭೂಮಂಡಲಕ್ಕೆ ಕಡಿಬಿಡೋನು. ನನ್ನನ್ನು ಯಾರೆಂದು ತಿಳಿದಿರುವೆ? ಸಿಂಧು ದೇಶಕ್ಕೆ ಅಧಿಪತಿ ಆದ ಸೈಂಧವನಿರುವೆನು. ಸುಳ್ಳೆಯನ್ನ ಕೈಯಲ್ಲಿ ಸಿಕ್ಕು ಸಾಯಬೇಡ. ಒಳ್ಳೆ ಮಾತಿನಿಂದ ಹಿಂದಕ್ಕೆ ಹೋಗಲ ಹೋಗಲಿಕ್ಕೆ ನಾನೇನು ರಣ ಹಿಡಿಯಲ್ಲ. ಒತ್ತುಳಿಸುವ ಪುಂಡವೀರ ಅಭಿಮನ್ಯರನು ಜಾಗೃತಿಯಿಂದ ಹಿಂದಕ್ಕೆ ನಿಲ್ಲಲೇ ಪಾಂಡ ನಿನ್ನಂತ ಸಣ್ಣ ಹುಡುಗರನ್ನು ಕೊಲ್ಲುವುದಕ್ಕೆ ಬಿಲ್ಲು ಬಾಣಗಳು ಏಕೆ ಬೇಕು? ಒಂದೇ ಒಂದು ಮುಚ್ಚಿಲಿಂದ ಗುದ್ದಿ ಕೊಡುತ್ತೇನೆ. ಜಾಗೃತಿ ಯುದ್ಧಕ್ಕೆ ನಿಲ್ಲುವಂತವನು ಕುಲ್ಲ ಒದ್ದು ಮುರಿಯುವ ನಿನ್ನ ಅಲ್ಲ. ಯುದ್ಧಕ್ಕೆ ನಿಲ್ಲುವಂತ ಮುರಾರಿ ಪಾಂಡ ಹುಡುಗನೇ, ನಿನ್ನ ನನ್ನ ಬಿಲ್ಲಿನ ಬಲ್ಲಿತನವು ತಿಳಿಯಲಿಲ್ಲ. ಈ ಸಾರಿ ಕಟ್ಟುವ ಇದ್ದಕ್ಕೆ ನಿಲ್ಲ ಕುಳ್ಳ ಹುಡುಗನೇ. ಎಷ್ಟು ಪಾರಾಡೋದು, ಇಷ್ಟು ಹಾರಾಡಿದ್ರೆ ಹೆಂಗೆ ಜೀವ ಉಳಿದೈತವ? ಏನು ಕಿತ್ತೈತದ ಮ್ಯಾಕ್ ಕಿತ್ತೈತದ ಹುಸಿನಾಗ ಇಟ್ಟದ. ಯಾಕೆ ಮಿಜ್ಗಿದೆ ಅಂದ್ರೆ ಸದ್ಯಕ್ಕೆ ನಿನ್ನನ್ನು ಒದ್ದುಕೊಳ್ಳುತ್ತೇನೆ. ಸೊಮ್ಮನೆ ಬೆಚ್ಚಿಕೊಳ್ಳದೆ ಬಿಡಿಸೇ ಬರ್ರಿ ಅಪ್ಪ, ಯಾಕೆ ನೋಡ್ಕೊಂತ ಕುಂತೀರಿ ಸರ್? ನಾವು ಬಿಡ್ಸೋಕೋರು ತಡಗಿಲ್ಲ ಈಗ ಅವ್ರು. ಅಯ್ಯೋ ಸಣ್ಣ ಹುಡುಗನೇ, ನಿನಗೆ ಕರ ಮುಗಿದು ಬೇಡಿಕೊಳ್ಳುತ್ತೇನೆ. ನನ್ನನ್ನು ಧರ್ಮಶರಿಂದ ಬಿಡಿಸಲ ಸಣ್ಣ ಬಾಲಕನೇ. ಈ ಮೂರ್ಖನು ಮೂರ್ಛವಾದಂತೆ ಕಾಣುತ್ತದೆ. ಸತ್ತಂತ ಬೆತ್ತವನ ಮೇಲೆ ಕೈ ಎತ್ತುವುದು ಕ್ಷತ್ರಿಯ ಧರ್ಮವಲ್ಲ. ಅತ್ತ ಕಡೆಯಿಂದ ಮತ್ತೊಬ್ಬ ದೂರನು ಇತ್ತ ಕಡೆ ಬಂದಂತೆ ಕಾಣುತ್ತದೆ. ಬರಲಿ ಬರಲಿ, ನಾ ಸ್ವಲ್ಪ ಮುಂದಕ್ಕೆ ಹೋಗ್ತೇನೆ. ಈ ಚಿಕ್ಕ ಹುಡುಗರು ಎತ್ತ ಹೋದನು. ಬಲಿದ ಹುಡುಗನೇ, ಎಲ್ಲಿಗೆ ಹೋಗುವೆ? ನಿಲ್ಲು ನಿಲ್ಲು, ಈ ಕಾಲಿನ ಬಲೆಯಲ್ಲಿ ಸಿಕ್ಕು ಪಾರಾಗಿ ಹೋದೆಯ. ನನ್ನ ಶೌರ್ಯಕ್ಕೆ ಬೆಂಕಿ ಹಚ್ಚಲಿ. ಆಹಾ, ನಾನು ಸಣ್ಣ ಹುಡುಗನ ಕೈಯಲ್ಲಿ ಸಿಕ್ಕು ಮಣ್ಣು ಮುಕ್ಕಿದೆನಲ್ಲ. ಆಹಾ,
ಈ ಹುಡುಗನ ಬಾಣದ ಹೊಡೆತವು ಎಂತ ಹೊಡೆತವು. ಬರುವ ಪರಶುವಿನ ಎದುರಿಗೆ ನಿಂತರೂ ನಿಲ್ಲಬಹುದು, ಆದರೆ ಈ ಹುಡುಗನ ಎದುರು ನಿಲ್ಲಕ್ಕೆ ಭಯ ಬರೋದು. ಬುದ್ಧಿಗೇಡದ ಹುಡುಗನೇ, ನೀನು ವಾದ್ಯ ಶೇಡನ್ನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಜಯದ್ರಥನೇ ಅಲ್ಲ. ಒಳ್ಳೆಯದು, ಆ ಹುಡುಗನನ್ನೇ ಹುಡುಕುತ್ತಾ ಹೋಗುತ್ತೇನೆ. ಕಂಡಂತೆ ಬಳ್ತಾ ಎಲ್ಲಿಗೂ ಹೋಗುವೆ. ನನ್ನ ಕುಮಾರನ ಕೊಲ್ಲಿ ಶೇಡವನ್ನು ತೀರಿಸಿಕೊಳ್ಳದಿದ್ದರೆ ಬರೀ ನಿನ್ನ ಮಣ್ಕೈಯಿಂದಲೇ ಗುದ್ದಿಕೊಳ್ಳುತ್ತೇನೆ. ಎದ್ದಕ್ಕೆ ನಿಲ್ಲಲೇ ಬಂದವಳಿಗೆ ಮಂದಮತಿಯಾದ ದುಶ್ಯಾಸನ, ಎಂದಕ್ಕೆ ನನ್ನ ತಾಯಿ ದ್ರೌಪದ ಸೀರೆ ಅದು ಮಾನಭಂಗ ಮಾಡಿದ ಕಳ್ಳ ಆ ಸೇಡನ್ನು ತೀರಿಸಿಕೊಳ್ಳದಿದ್ದರೆ ಕೆಲವೇ ನಿನ್ನನ್ನು ಬಂದು ನಿನ್ನ ಕೈಗಳನ್ನು ತೆಗೆದು ಅರಳುವ ಮಲ್ಲಿಗೆ ಹೋಗಿ ಮಾರಿಕೊಳ್ಳದಿದ್ದರೆ ಮತ್ತಾದಿಗೆ ಎತ್ತಡ ಬಂದಾಗ ನಿರ್ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲುವಂತ ನಾವು ಯುದ್ಧಕ್ಕೆ ನಿಲ್ಲುವಂತವನದು ಶಾಸನ ಬದಿರದ ಶಿರೋಮಣಿಯಾದ ನನ್ನ ತಾಯಿ ದ್ರೌಪದ ಸೀರೆ ನಿನ್ನ ಎರಡು ಕರೆಗಳನ್ನು ಕತ್ತರಿಸಲು ಅಥವಾ ಬಟ್ಟಿ ನಿನ್ನ ಕರೆದು ಪುಟ್ಟಿ ಒಳಗೆ ತುಂಬಲು ಏನು ಮಾಡಿರಿ ಏನು ಮಾಡಿರಿ ಸಿಟ್ಟು ತೂ ರಣೇರಿ ಇವನ ರಕ್ತವು ನನ್ನ ದೊಡ್ಡಪ್ಪನಾದ ಭೀಮಸೇನಿಗೆ ಮೀಸಲಿರೋದು. ತೂ ರಣೇರಿ ನಿನಗೆ ಜೀವದಾನವನ್ನು ಕೊಟ್ಟಿರೋನು, ಸುಮ್ಮನೆ ಬೆದ್ದುಕೊಳ್ಳದೆ ಬಾಂಡದು ಶಾಸನ. ನಾನು ಸ್ವಲ್ಪ ಮುಂದಕ್ಕೆ ಹೋಗುತ್ತೇನೆ. ಈ ಚಿಕ್ಕ ಹುಡುಗನ ಎತ್ತಗ ಹೋಗಿದನಲ್ಲ, ಸುಮ್ಮನೆ ಬೆತ್ತುಕೋ, ಎತ್ತುಕೊಳ್ಳದೆ ಸದ್ಯಕ್ಕೆ ನಿನ್ನನ್ನು ಒದ್ದಿಕೊಳ್ಳುತ್ತೇನೆ. ಸುಮ್ಮನೆ ಬೆತ್ತುಕೊಳ್ಳಲೇ ಬಾಂಡದು ಶಾಸನ. ಅಯ್ಯೋ ಮುದ್ದು ಬಾಲಕರೇ, ಸುಮ್ಮನೆ ಬಿದ್ದುಕೊಳ್ಳುತ್ತೇನೆ. ಈ ಸಣ್ಣ ಹುಡುಗನು ಬಾಣು ಎದುವಳು ನಾಟಿ ಮೇಲಕ್ಕೆ ಎಳೆದಂತೆ ಮಾಡುತ್ತಲ್ಲ, ಇವನ ಬಾಲಕನ ಅಲ್ಲ, ಇವನ ಕಾಲಂತಕ್ಕನು. ನನ್ನ ಕಾಲಿನಿಂದ ಒದ್ದು ಹೋಗಿದೆ. ತೀರಿಸಿಕೊಳ್ಳದಿದ್ದರೆ ನನ್ನ ಎದುರು ದುಶ್ವಾಸನೆ ಅಲ್ಲ. ಎಲ್ಲಿ ಇರುವನು
ಬಲ್ಲಿದ ಲಕ್ಷ್ಮಣನನ್ನು ಕೊಲ್ಲಿದ ಹುಡುಗನು ಅವನನ್ನು ತೋರಸರಿ, ಅವನನ್ನು ಕಡಿದು 3 ತುಂಡು ಮಾಡಿ ಬಿಸಾಕಿ ಬಿಡುತ್ತೇನೆ. ಎಲ್ಲಿರುವನು ಅವನನ್ನು ತೋರಸರಿ. ನಿಮ್ಮಂತ ಜನರಿಗೆ ಗಂಡನಾದ ವೀರ ಅಭಿಮನ್ಯನು ನಿಮ್ಮ ಎದುರಿಗಿಲ್ಲೇ ನಿಂತಿರುವನು. ತೋರಿಸು ಬಾರೇ ನಿನ್ನ ದೂರತನವನ್ನು. ನನ್ನ ಮುಂದೆ ನಿನ್ನ ಪೌರಿಸಿದ ಮಾತನ್ನು ಕೊಚ್ಚಬೇಡ. ಕಾಂಡಿಯ ಸಣ್ಣ ಹುಡುಗನೇ, ನೀನು ಸ್ವಲ್ಪ ಹಿಂದಕ್ಕೆ ನಿಲ್ಲು. ಈ ಚಿಕ್ಕ ಬಾಲಕನು ಚಕ್ರ ಕೋಟನ್ನು ಜೋಡಿಸಿ ಚೈತ್ರಕಾತು ಶ್ವಾಸ ಮುಂತಾದ ವೀರನ್ನು ಮೂರ್ಛೆಗೊಳಿಸಿ ಭಯಂಕರ ರೋಷದಿಂದ ಶಿರಗಳನ್ನು ಹರಿದು ಚಕ್ರ ಕೋಟನ್ನು ಜೋಡಿಸಿ ಒಂದು ಮುಂದ ಭಾಗಕ್ಕೆ ನಿಂತಿರುವನು. ಏಳಕ್ಕೆ ಬಾರದ ದುರ್ಯೋಧನ ಮತ್ತ್ಯಾಕೆ ಆಲೋಚನ. ಈ ಹುಡುಗನು ಸಣ್ಣವನಾದರೂ ಇವನ ಪರಾಕ್ರಮವು ದೊಡ್ಡದಿರುವುದು. ಇವನನ್ನು ಮೋಸದಿಂದಲೇ ಕೊಲ್ಲಿಸಿ ಘಾಷ ಮಾಡೋಣ. ಇವನ ಮುಂಭಾಗದಲ್ಲಿ ನಿಂತು ಯುದ್ಧವನ್ನು ಮಾಡುತ್ತೇನೆ. ನೀನು ಅವನ ಹಿಂಭಾಗದಲ್ಲಿ ನಿಂತು ಅವನ ಕೈಗಳನ್ನು ಕತ್ತರಿಸಿ ಹಾಕುವಂತ ಅಂದರೆ ಇವನ ಪರಾಕ್ರಮವು ಕುಗ್ಗುವುದು. ಕಂಡಿಯ ಕರ್ಣ ಇವನ ಕರೆಗಳನ್ನು ಕತ್ತರಿಸಿ ಹಾಕುತ್ತೇನೆ. ನಿಲ್ಲಂತವನಾಗು. ಜಾಗೃತಿ ಯುದ್ಧಕ್ಕೆ ನಿಲ್ಲುವಂತ ಹುಡುಗನೇ, ಜಾಗೃತಿ ಯುದ್ಧಕ್ಕೆ ನಿಲ್ಲು. ಜಾಗೃತಿ ಯುದ್ಧಕ್ಕೆ ನಿಲ್ಲುವಂತವನು. ಈ ಹುಡುಗನ ಬಾಣದ ವರ್ತಕ್ಕೆ ನನ್ನ ಚಮತ್ಕಾರವು ನಡೆಯಲಾರದು. ನಾನು ಸ್ವಲ್ಪ ಹೊತ್ತು ಮರೆಯಾಗುತ್ತೇನೆ. ಇದು ಏನು ವಿಚಿತ್ರವು? ಈ ಕಳ್ಳ ಕೌರವ ಸೈನ್ಯದವರು ಒಬ್ಬರಾದ್ರೂ ನನ್ನ ಎದುರು ನಿಂತು ಸರಿಯಾಗಿ ಯುದ್ಧ ಮಾಡುತ್ತಿಲ್ಲವಲ್ಲ. ಎಲ್ಲರೂ ಓಡಿ ಹೋದರು. ಸೈನ್ಯದವರೇ, ನಿಲ್ಲಿರಿ ನಿಲ್ಲಿರಿ, ಎಲ್ಲಿಗೆ ಓಡಿರಿ? ಈ ಹುಡುಗನು ನನ್ನ ಕಡೆ ಬರ್ತಿರೋನು ಬರಲಿ ಬರಲಿ, ಒಳ್ಳೆಯದು. ನಾನು ಈ ಸಮಯದಲ್ಲಿ ಈ ಹುಡುಗನ ಕಪಟ ಕಾರಾಸ್ಥಾನದಿಂದಲೇ ಕೊಲ್ಲಿ ಹಾಕುತ್ತೇನೆ. ಬಪ್ಪು ಬಪ್ಪರೇರಣದಂಬಿನಾದ ಅಭಿಮನ್ಯವೇ, 3 ಲೋಕದ ಗಂಡನೆಂದು ಹೆಸರು ಪಡೆದ ಅರ್ಜುನನ ಪುತ್ರ. ಹೌದು ಹೌದು, ನಿನ್ನ ಸರಿಸಮನಾದ 3 ಲೋಕದೊಳಗೆ ಇವರನ್ನು ಯಾರನ್ನು ಕಾಣಲಿಲ್ಲ. ಖಂಡಿಯ ಅಭಿಮಾನ್ಯವೇ, ನಿನ್ನ ಶೌರ್ಯವು ಎತ್ತವಾಯಿತು, ನಿನ್ನ ಪರಾಕ್ರಮವು ಎತ್ತಾಡಿಗಿತು. ಎನ್ನ ಎದುರು ನಿಂತುಕೊಂಡು ಸರಿ ವೈರ್ಗನ್ನು ಕೊಂಡಾಡುತ್ತೀಯಲ್ಲ, ಇರಲಿ. ಬಾಣವನ್ನು ಬಿಡ್ತೇನೆ, ಜಾಗದಿಂದ ಯುದ್ಧವನ್ನು ಮಾಡಿತು.
ಆಗಲಿ ಬಾಲವೀರನೇ, ನಿನಗೆ ಕರ ಮುಗಿದು ಬೇಡಿಕೊಳ್ಳುತ್ತೇನೆ. ನಿನ್ನೊಡ ಯುದ್ಧ ಮಾಡುವ ಶಕ್ತಿ ನನ್ನಲ್ಲಿಲ್ಲ. ನನಗೂ ಬಾಣವನ್ನು ಬಿಡಬೇಡ ಅಭಿಮನ್ಯುವೇ, ರಕ್ಷಿಸು ರಕ್ಷಿಸು ನನ್ನನ್ನು. ನನಗೆ ಶರಣಾಗತವಾಗಿ ಬೇಡಿಕೊಳ್ತೆ ಅಂದ ಮೇಲೆ ನಿನಗೆ ಜೀವದಾನವನ್ನು ಕೊಟ್ಟಿರೋನು. ಈಗಲಾದ್ರೆ ನಿನಗೆ ಹೊರಗೆ ಹೋಗ್ಲಿಕ್ಕೆ ಮಾರ್ಗವನ್ನು ತೋರಿಸು. ಖಂಡಿತ ಆಗಲಿ ಬಾಲವೀರನೇ, ನಿನ್ನ ಕೈಯಲ್ಲಿರುವ ಖಡ್ಗವನ್ನು ನೋಡಿ ನನಗೂ ಭಯವು ಬರ್ತಿರೋದು. ನಿನ್ನ ಖಡ್ಗವನ್ನು ದೂರ ಬಿಸಾಕಿನಿಲ್ಲ ಬಾಲವೀರನೇ. ಓಹೋ, ನೀನಂತರಣೆಯಾದಿಯೋ ಬಂಡ ಜಯದ್ರಥ. ನಿನ್ನ ಮಾತಿನ ಮೇಲೆ ವಿಶ್ವಾಸವನ್ನು ನೆಟ್ಟು ಈಗೋ ನನ್ನ ಕೈಲಿರೋ ಖಡ್ಗವನ್ನು ದೂರ ಈಗಲಾದ್ರೆ ನನಗೆ ಹೊರಗಲು ಹೋಗಕ್ಕೆ ಮಾರ್ಗವನ್ನು ತೋರಿಸು. ಖಂಡೆಯ ಬಂಡ ಜಯದ್ರಥ. ಅಭಿಮಾನವೇ, ನೀನು ಖಡ್ಗವನ್ನು ಮಗದ ಮೇಲೆ ನನಗೂ ಭಯವು ಬಿಟ್ಟಿತ್ತು. ಆದರೆ ನಿನ್ನ ಕೈಯಲ್ಲಿರುವ ಬಿಲ್ಲು ಬಾಣಗಳನ್ನು ನೋಡಿ ನನಗೂ ಮತ್ತಷ್ಟು ಭಯವು ಬರೋದು. ಅವುಗಳನ್ನು ದೂರ ಬಿಸಾಕಿನಿಲ್ಲ ಬಾಲವೀರನೇ. ರಣೇಡಿ, ನಿನ್ನ ಮಾತಿನ ಮೇಲೆ ವಿಶ್ವಾಸವನ್ನು ಇಟ್ಟು ನನ್ನ ಕೈಯಲ್ಲಿರುವ ಬಿಲ್ಲುಬಾಣನ್ನು ದೂರ ಬಿಸಾಕಿರುವನು. ಈಗಲಾದ್ರೆ ನನಗೆ ಹೊರಗೆ ಹೋಗಲಿಕ್ಕೆ ಮಾರ್ಗವನ್ನು ತೋರಿಸು. ಖಂಡೆಯ ಬಂಡ ಜಯದ್ರಥ. ಬನ್ನಿರಿ ಬನ್ನಿರಿ, ಈ ಹುಡುಗರನ್ನ ಕೊರಳ ಬನ್ನಿರಿ. ಬಂಡ ಜಯದ್ರಥ, ಬಂಡ ಅಭಿಮಾನವೇ, ಚಂಡ ನನ್ನನ್ನು ಯುದ್ಧ ಮುಗಿದಿಂದ ಗೆಲ್ಲಲಾಗದೆ ಎಂತ ಮಾದರ ಆಟವನ್ನು ಆಡ್ಯಾ? ಎನ್ನ ಖಡ್ಗವು ಎಲ್ಲಿರುವುದು? ಎಲೆ ಖಡ್ಗವೇ, ನನ್ನನ್ನು ಕೈ ಬಿಟ್ಟು ಎತ್ತ ಹೋದೆಯ? ಎಲ್ಲಿ ಯಾರಾದ್ರೂ ನನ್ನ ಖಡ್ಗವನ್ನು ಕೊಡಿರಿ ಕೊಡಿರಿ, ಈ ರಕ್ಕದರನ್ನು ಮಣ್ಣು ಕೂಡಿಸಿ ಬಿಡ್ತೇನೆ. ಬೇಗನೆ ಕೊಡಿರಿ ಕೊಡಿರಿ. ನಿನ್ನ ಖಡ್ಗವನ್ನು ಕೊಡಲಕ್ಕೆ ನಿನ್ನ ಬಂಧು ಬಳಗದವರು ಯಾರು ಇಲ್ಲವೇ ಇಲ್ಲ. ನಿನ್ನನ್ನು ಎಲ್ಲರೂ ಒಂದು ಸಾಯಿ ಬಡಿವರು ಇರುವರು. ಸೋಮನೆ ಬಿದ್ದುಕೊಳ್ಳಲ. ಅಯ್ಯೋ ಶಿವ ಶಿವ, ಘಾತವಾಯ್ತು ಘಾತವಾಯ್ತು, ಎಂತ ದೊಡ್ಡ ಮೋಸವಾಯ್ತು. ಅಯ್ಯೋ ದೊಡ್ಡಪ್ಪನಾದ ಭೀಮಸೇನ, ನನ್ನನ್ನು ಬಿಟ್ಟು ಎತ್ತಬಹುದೆಯ? ಬೇಗನೆ ಬಾ ಬೇಗನೆ ಬಾ ದೊಡ್ಡಪ್ಪನೇ. ಅಯ್ಯೋ ಶಿವ ಶಿವ, ಎನ್ನ ಎರಡು ಕರಗಳನ್ನು ಕತ್ತರಿಸಿದರಲ್ಲ, ಸ್ವತ್ತು 4 ಕಡೆಯಿಂದ ಮುತ್ತಿಗೆಯನ್ನು ಹಾಕಿದರಲ್ಲ. ಅಯ್ಯೋ ದ್ರೋಣಾಚಾರ್ಯರೇ, ನೀವನಾದ್ರೂ ಬಂದು ನನ್ನನ್ನು ಪಾರು ಮಾಡಿರಿ ಪಾರು ಮಾಡಿರಿ. ಎಲೈ ನೀಚ ರಕ್ಕಸರಾದ ಕುರಿ ಸೈನ್ಯದವರೇ, ಏನಿದು ಅನಾಚಾರವು, ವಿಶ್ವಾಸಘಾತಕವು. ತೂ ನಿಮ್ಮ ಅನಾಚಾರಕ್ಕೆ ಬೆಂಕಿ ಹಚ್ಚಲಿ. ನೀವೆಲ್ಲರೂ ಕೂಡಿ ಒಬ್ಬ ಸಣ್ಣ ಹುಡುಗನನ್ನು ಕೊಲ್ಲಲಿಕ್ಕೆ ನಿಂತಿರುವಿರಲ್ಲ. ಬಿಡರಿ ಅವನ ಕೈಯನ್ನು. ಎಲೈ ಕೌರವೇಂದ್ರ, ಸಣ್ಣ ಹುಡುಗನನ್ನು ಕೊಲ್ಲಿಸಬೇಡ. ಅಭಿಮಾನ್ಯವನಿಗೆ ಜೀವದಾನವನ್ನು ಕೊಟ್ಟು ರಕ್ಷಿಸಯ್ಯ ಸಾರ್ವಭೌಮ. ಈ ಸರ್ಪದ ಮರಿಯನ್ನು ಜೀವದಿಂದ ಬಿಡಬಾರದು. ಇವನನ್ನು ಕೊಂದು ಹಾಕಲೇಬೇಕು. ಕೇಳಿದೆಯಾ ಆಚಾರ್ಯರೇ? ದುರ್ಯೋಧನ, ಇದು ಸರ್ಪದ ಮರಿಯಲ್ಲ.
ವೀರ ಮಹಾಪರಾಕ್ರಮಿಯಾದ ಸಿಂಹದ ಮರಿಯು ಅಭಿಮಾನ್ಯವನಿಗೆ ಜೀವದಾನವನ್ನು ಕೊಟ್ಟು ಪುಣ್ಯವನ್ನು ಕಟ್ಟಿಕೊಳ್ಳಯ್ಯ ಕೌರವೇಂದ್ರ. ನೀನು ಕೆಲವೇ ಕಾಲ ಬದುಕಬೇಕೆಂಬ ಆಶೆ ಇದ್ದರೆ ಈ ಕುರುಕುಲ ಶರಣತನಾಗಿ ಪಾದಕ್ಕೆ ಬಿದ್ದು ಬೇಡಿಕೋ, ಅಂದರೆ ನಿನಗೆ ಜೀವದಾನವನ್ನು ಕೊಡುವೆನು. ಜಯದ್ರಥ ದಾನ ಭಿಕ್ಷೆ ಬೇಡದು ನನ್ನಿಂದ ಎಂದಿಗೂ ಸಾಧ್ಯವಿಲ್ಲ. ನಿಮ್ಮ ಅಪ್ಪಗೆ ನೀವು ಜನಿಸಿದ್ದಾದರೆ ಒಬ್ಬೊಬ್ಬರಾಗಿ ಯುದ್ಧಕ್ಕೆ ಬಂದರೆ ದುಶ್ಯಾಸನ, ಈ ಬಂಡ ಹುಡುಗನು ಕಂಡಂತೆ ಬಗಳುತ್ತಿರುವನು. ಈ ಹುಡುಗನ ದಿಂಬವನ್ನು ಕಡಿದು ತುಂಡು ತುಂಡು ಮಾಡಿ ಬಿಸಿ ಹಾಕಿ ಒಗೆಯುವಂತವನಾಗು. ಕೇಳಿದೆಯಾ ತಮ್ಮ ದುಶ್ಯಾಸನ? ಗಂಡುಗಲಿಯಾದ ನಿಮ್ಮ ಅಪ್ಪನು ಎಲ್ಲಿ ಅಡಿಕೊಂಡಿರುವನು? ಯುದ್ಧಕ್ಕೆ ನಿಲ್ಲುವಂತವನೇ ಬಂಡು. ಎಲೈ ದುಶ್ಯಾಸನ, ನೀವು ಗಂಡುಗಲಿ ಆಗಿದ್ದರೆ ಅರ್ಜುನನು ಈ ಸಮಯದಲ್ಲಿ ಬಂದಿದ್ದರೆ ನಿಮ್ಮನ್ನು ತುಂಡು ತುಂಡಾಗಿ ಕತ್ತರಿಸುತ್ತಿದ್ದನು. ನನ್ನ ಮಾತು ಕೇಳಿ ಅಭಿಮಾನ್ಯವನಿಗೆ ಜೀವದಾನವನ್ನು ಕೊಟ್ಟು ಪುಣ್ಯವನ್ನು ಕಟ್ಟಿಕೊಳ್ಳರೈ ವೀರಾದಿ ವೀರರೇ. ನಿಮ್ಮ ಬಾಯಿ ಬಡಬಡಿಕೆಯನ್ನು ಸಾಕು ಮಾಡರಿ. ಆ ಬಾಂಡ ಪಾರ್ಥ ಈ ಸಮಯದಲ್ಲಿ ಬಂದಿದ್ದಾದರೆ ಈ ಭೂಮಂಡಲಕ್ಕೆ ಕೆಳಿ ಬಿಡುತ್ತಿದ್ದೆ. ಆ ಪಾರ್ಥನ ಆಚಾರ್ಯರೇ, ನಿಮ್ಮ ಶೌರ್ಯಕ್ಕೆ ಧಿಕ್ಕಾರವಿರಲಿ. ಎನ್ನ ಮನಕೆ ಸಾಮರ್ಥ್ಯದಿಂದ ಎಲ್ಲರೆಂದು ಗುದ್ದಿಕೊಳ್ಳುತ್ತೀನಿ. ಬನ್ನಿರೇ ಬಂದರೆ ನೀನೆಷ್ಟು ನೀನು ಯಾಕೆ ಎಷ್ಟು ನನ್ನನ್ನು ಮಣ್ಕೈಯಿಂದ ಗುದ್ದುತ್ತೀನಿ ಎಂದು ಹೊರಪಡಿಸಿದಲ್ಲ. ಈ ಕೋಯಿ ಗಲವಾರ್ತವನ್ನು ತಾಳಿಕೊಳ್ಳಲೇ ಸಣ್ಣ ಹುಡುಗನೇ. ಅಯ್ಯೋ ಕೃಷ್ಣ, ಅಪ್ಪ, ಅಮ್ಮ, ಉತ್ತರ ನೀರು ನೀರು. ಅಯ್ಯೋ ನೀರು ಕೊಡೋರು ಯಾರಿಲ್ಲವೇ? ಯಾರಿಲ್ಲ ಪಿಲ್ಲ ಅವರು. ನಿಮ್ ಬಂಧು ಬಳಗದಾರ ಅವ್ರು ಇಲ್ಲೇ ಇಲ್ಲಿ. ಕಾಲಕ್ಕೆ ನೀರು ನೀರೊಂದು ಯಾತಕ್ಕೆ ಗೋರು ಬಿಡ್ತೀವಿ? ಆರಿ ಹೊತ್ತು ನನ್ನ ಶೇಡನ್ನು ತೀರಿಸಿಕೊಳ್ಳುತ್ತೇನೆ. ಸಾಯಿಲೆ ಪಾಪೆ. ಜೈದ್ರಥ ಚಕ್ರಕೋಟೆಯಲ್ಲಿ ಅಭಿಮಾನವ ಮರ್ತನಾದರು. ನೀನು ನಿನ್ನ ಖಡ್ಗವನ್ನು ಇಂಚಿಂಚಿಗೆ ಕಡಿದು ಬಿಟ್ಟು ತುಂಬು.